I thought we should hear something. ದಿನೇಶ್, ಅಣ್ಣ ಲಾಸ್ಟ್ ವೀಕಲ್ಲಿ ಯಾವ ಥರ ಆಯಿತು ನಿನ್ನ How ಜೀವಿತದಲ್ಲಿ, was the ಏನೆಲ್ಲ week? ಆಯಿತು ಅನ್ನೋದನ್ನ ಒಂದು ಸಾಕ್ಷಿಯ ರೀತಿಯಲ್ಲಿ ಹೇಳಿ ಅಂತ ಕೇಳ್ತಾ ಇದ್ದಾರೆ ಆಂಟಿ ಅವರು. ನೀನು ಹೋದ ವಾರ ಹೆಂಗಿದೆ, ಈ ವಾರ ಇಲ್ಲಿಗ್ ಬಂದ ಮೇಲೆ ಹೆಂಗಿದ್ಯಾ? ನಾನು ಯಾವಾಗ ಬೈಬಲ್ ಓದಕ್ ಸ್ಟಾರ್ಟ್ ಮಾಡ್ದೆ, ಯಾವಾಗ ದೇವ್ರ ವಾಕ್ಯನ ನಾನು ತಿಳ್ಕೊಳ್ಳೋದಿಕ್ಕೆ ಓದೋದಿಕ್ಕೆ ಯಾವಾಗ ನಾನು ಸ್ಟಾರ್ಟ್ ಮಾಡ್ದೆ, ಅವಾಗಿನ ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲ ದೇವ್ರ ಮಕ್ಳು ನೀವೆಲ್ಲರೂ ಪ್ರಾರ್ಥನೆ ಮಾಡಿದೀರಾ, ಅದಕ್ಕೆ ನಾನು ತುಂಬಾ ಎಷ್ಟು ಇದ್ ಮಾಡೋದು, ಆದ್ರೆ ದೇವ್ರಿಗೆ ನಾನು ಸ್ತೋತ್ರ. ಆದ್ರೆ ನೀವೆಲ್ರು ಇದೇ ರೀತಿ ನೀವೆಲ್ರು ನಾವೆಲ್ರೂ ಇದೇ ರೀತಿ ದೇವ್ರನ್ನ ಆರಾಧಬೇಕು, ಸ್ತುತಿಸ್ಬೇಕು. ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲೂ ಹೋಗ್ತಾ ಇಲ್ಲ, ಯಾವ್ದೇ ತರ ಕೆಟ್ಟ ಕೆಲಸ ಏನು ಮಾಡ್ತಾ ಇಲ್ಲ. ಇವಾಗ ಆಚೆ ಫಸ್ಟ್ ಏನನ್ನ ಬ್ಯಾಡ್ ಹ್ಯಾಬಿಟ್ಸ್ ಕಡೆ ಹುಡ್ಕೊಂಡ್ ಹೋಗ್ತಾ ಇದ್ದೆ, ಆದ್ರೆ ಇವಾಗ ಆ ದಾರಿಯಲ್ಲಿ ಹೋಗಿ ನಾನು ವಾಕ್ ಪ್ರೇಯರ್ ಅಂತ ಮಾಡ್ಬಿಟ್ಟು ಬಂದೆ. ಇವಾಗ ಸುತ್ತಮುತ್ತಲದ ಅಂಗಡಿಗಳು, ಅಲ್ಲಿ ಓಡಾಡಂತ ಜನಗಳು, ಅಲ್ಲಿ ಕುಡಿಯೋರು, ಬಾರು, ಅವ್ರೆಲ್ರಿಗೂ ನಾನು ಪ್ರಾರ್ಥನೆ ಮಾಡ್ಬಿಟ್ಟು ಬಂದೆ. ದೇವ್ರು ಆತರ ನನ್ನ ಒಂದು ಬಲ ಪಡಿಸಿದ್ದಾರೆ, ಒಳ್ಳೆ ಜ್ಞಾನ, ಒಂದು ಒಳ್ಳೆ ತಿಳುವಳಿಕೆಯನ್ನ ನನಗೆ ಕೊಟ್ಟಿದ್ದಾರೆ. ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. ಓಕೆ, ಸೊ ನಿನ್ನೆ ದಿನದಲ್ಲಿ ಒಬ್ಬ ಬ್ರದರು ಹೇಳಿದರು, ಜ್ಞಾಪಕ ಇರೋದಾದ್ರೆ ನಿನಗೆ ಆ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರು. ಯಾಕೆಂದರೆ ಸೈತಾನನ ಒಂದೊಂದು ಸಾರಿ ಅಂಥ ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಹೋಗಿ ಕೂಡ ನಾನು ಏನೂ ಮಾಡಲಿಲ್ಲ ಅಂತ ಹೇಳಿ, ಬಟ್ ಏನಾದರೂ ಕೆಲಸದ ಮೇಲೆ ಆ ದಾರಿಯಲ್ಲಿ ಹೋಗುವಾಗ ಬರುವಾಗ ನೀನು ಪ್ರೇಯರ್ ಮಾಡೋದೆಲ್ಲ ಅದೆಲ್ಲ ಓಕೆ. ಬಟ್ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅಂತಾನೆ ಆ ಸ್ಥಳಕ್ಕೆ ಹೋಗೋದು ಈಗ ಸದ್ಯಕ್ಕೆ ಬೇಡ, ಅಂಥ ಸ್ಥಳಗಳಿಗೆ. ಓಕೆ, ಸೊ ಇನ್ನೂ ಸ್ವಲ್ಪ ದಿನಗಳಾದ್ಮೇಲೆ ಬೇಕಾದರೆ ನೀನು ಬಲವಾಗಿ ದೇವರಲ್ಲಿ, ಇನ್ನೂ ವಾಕ್ಯಗಳಲ್ಲಿ, ದೇವರಲ್ಲಿ, ಪ್ರಾರ್ಥನೆಯಲ್ಲಿ, ಎಲ್ಲದರಲ್ಲಿ ಬಲವಾಗಿ ನೀನು ನಿಂತ ಮೇಲೆ ಆಮೇಲೆ ಬೇಕಾದರೆ ನಮ್ಮೆಲ್ಲರ ಒಂದು ಪ್ರಾರ್ಥನೆಯ ಜೊತೆಯಲ್ಲಿ ನೀವು ಬೇಕಾದರೆ ಅಂಥ ಕೆಲಸಗಳಿಗೆ ಮುಂದೆ ಹೋಗ್ಬೋದು. ಈಗ ಸದ್ಯಕ್ಕೆ ಏನು ಮಾಡಬೇಕು ಅಂದರೆ ನೀನು ಆದಷ್ಟು ದೇವರಲ್ಲಿ, ದೇವರ ವಾಕ್ಯದಲ್ಲಿ ಬಲಗೊಳ್ಬೇಕು. ಅದು ನಿನ್ನ ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು ಉದ್ದೇಶ. ಈ ಸಮಯದಲ್ಲಿ ನಿನ್ನ ಫೋಕಸ್ಸು ಅಲ್ಲಿರಬೇಕು. ಏನಂದರೆ ನಾನು ದೇವರಲ್ಲಿ ಇನ್ನೂ ಬಲವಾಗಬೇಕು, ನಾನು ಇನ್ನೂ ದೇವರ ವಾಕ್ಯದಲ್ಲಿ ಬಲ ಆಗಬೇಕು, ದೇವ್ರನ್ನ ಇನ್ನೂ ಆಳವಾಗಿ ನಾನು ತಿಳ್ಕೊಳ್ಬೇಕು ಅನ್ನೋದೇ ನಿನ್ನ ಒಂದು ಮುಖ್ಯವಾದಂಥ ಒಂದು ಏಮ್ ಆಗಿರಬೇಕು, ಉದ್ದೇಶ ಆಗಿರಬೇಕು. ಓಕೆ, ಎಸ್. ಮತ್ತು ಬೇರೆ ತುಂಬ ಸಂತೋಷ ನೀನು ಹೇಳ್ತಾ ಇರೋದು. ಏನೇ ಆದರೂ ಕೂಡ ಆ ವಿಷಯಗಳಿಂದ ದೂರ ಇದ್ದಿದ್ದು ತುಂಬ ಸಂತೋಷ. ಬಟ್ ಇದು ಕೇವಲ ಒಂದು ರುಚಿ ನೋಡ್ದಂಗೆ ಅಷ್ಟೇ. ಈಗ ಕಳೆದ ವಾರದಲ್ಲಾಗಿರ್ಬೋದು, ಕಳೆದ ದಿನಗಳಲ್ಲಾಗಿರ್ಬೋದು, ನೀನೇನೆಲ್ಲ ನೋಡಿದೆಯೋ, ಏನೆಲ್ಲ ಅನುಭವಿಸಿದೆಯೋ, ಅದೆಲ್ಲ ಕೇವಲ ಒಂದು ರುಚಿ ನೋಡ್ದಂಗೆ. ಅಂದರೆ ನಾವು ದೊಡ್ಡ ಒಂದು ಔತಣ ಮಾಡಿ ಅಡುಗೆ ಮಾಡಿದಾಗ ದೊಡ್ಡ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡ್ತೀವಿ, ಬಿರಿಯಾನಿ ಮಾಡ್ತೀವಿ, ಅಥವಾ ಏನಾದರೂ ಒಂದು ಸ್ಪೆಷಲ್ಲಾಗಿ ಏನಾದರೂ ಅಡುಗೆ ಮಾಡುವಾಗ ಹೇಳ್ತಾರಲ್ಲ, ಒಂದೇ ಒಂದು ಸ್ಪೂನಷ್ಟು, ಚಿಕ್ಕ ಸ್ಪೂನಷ್ಟು ಕೊಟ್ಟು ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಇಲ್ವಾ ಎಂಬುದಾಗಿ ಅಂತ ಅಲ್ವಾ. ಸೊ ಆ ಒಂದು ಚಿಕ್ಕ ಸ್ಪೂನಲ್ಲಿ ನಾವು ತಿನ್ನೋದು ಏನದು, ಕೇವಲ ಟೇಸ್ಟ್ ನೋಡೋದಷ್ಟೇ, ಆದರೆ ಹೊಟ್ಟೆ ತುಂಬ ಊಟ ತಿಂದಿಲ್ಲ ಇನ್ನೂ. ಅದೇ ರೀತಿಯಲ್ಲಿ ಈ ಕಳೆದ ವಾರದಲ್ಲಿ ಈ ಒಂದು 10 ದಿನ ಒಳಗಡೆ ಎಲ್ಲ ದೇವರು ನಿನ್ನ ಜೀವಿತದಲ್ಲಿ ಏನೆಲ್ಲ ಕಾರ್ಯ ಮಾಡಿದಾರೋ, ಅಮ್ಮ ಹತ್ರ ಬಂದು ಪ್ರಾರ್ಥನೆ ಸಮಯದಲ್ಲಾಗಲಿ, ದೇವರ ವಾಕ್ಯದ ಸಮಯದಲ್ಲಾಗಲಿ, ಅಥವಾ ನಿನ್ನ ಮನೆಗೆ ಹೋಗಿ ದೇವ್ರನ್ನ ಎಲ್ಲೆಲ್ಲ ಯಾವ್ಯಾವ ಸ್ಥಳಗಳಲ್ಲಿ ನೆನೆಸ್ಕೊಂಡಿದೆಯೋ ಎಲ್ಲ ಒಂದು ಸಮಯದಲ್ಲೆಲ್ಲ ದೇವ್ರನ್ನ ನೆನೆಸ್ಕೊಂಡು ಆರಾಧನೆ ಮಾಡಿಕೊಂಡು ದೇವ್ರನ್ನ ಸ್ತುತಿಸ್ಕೊಂಡು ನೀನು ಜೀವಿಸಿದಂಥ ಈ ಜೀವಿತ, ಇದು ಕೇವಲ ಒಂದು ಟೇಸ್ಟ್ ನೋಡ್ದಂಗೆ, ರುಚಿ ನೋಡ್ದಂಗೆ ಅಷ್ಟೇ. ನೀನಿನ್ನೂ ಹೊಟ್ಟೆ ತುಂಬ ಊಟ ತಿಂದಿಲ್ಲ. ದೇವರ ಒಂದು ಪ್ರಸನ್ನತೆಯ ಒಂದು ಊಟ, ದೇವರ ವಾಕ್ಯದ ಊಟ, ಜನರ ಒಂದು ನ್ಯೂನತೆ ನೋಡಿ. ನನಗೆಲ್ಲ ಯಾವಾಗ ನೆನ್ನೆನ ಇವತ್ತು ಬೆಳಗ್ಗೆನ, ನೆನ್ನೆ ಅನಿಸುತ್ತಲ್ಲ ಎಲ್ಲ, ಅಥವಾ ನೆನ್ನೆ ಅನಿಸುತ್ತೆ ನಾನು ನಿನಗೆ ಹೇಳಿದ್ದು, ದೇವರು ನಿನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಮಾತ್ರನೇ ದೇವರು ಲೋಕದಲ್ಲಿರುವಂಥ ಬೇರೆ ಬೇರೆ ದೇಶಗಳಿಂದ ಇರುವಂಥ ಜನರೆಲ್ಲ ನಿನಗೆ ಪರಿಚಯ ಮಾಡಿಸ್ಕೊಟ್ಟು, ಅವರೆಲ್ಲ ನಿನಗೋಸ್ಕರ ಪ್ರಾರ್ಥನೆ ಮಾಡಿ. ಇವತ್ತು ಕೂಡ ನೋಡು, ಸ್ಟಾರ್ಟಿಂಗಲ್ಲಿ ನಿನ್ನ ವಿಡಿಯೋ ಆನ್ ಮಾಡಿದ ತಕ್ಷಣ ಅವರು ಎಷ್ಟು ಸಂತೋಷವಾಗಿ ನಿನ್ನನ್ನು ವೆಲ್ಕಮ್ ಮಾಡಿದರು. ಅಂದರೆ ಅವರು
ನೀನು ವಿಡಿಯೋ ಆನ್ ಮಾಡೋದಕ್ಕೆ ಮುಂಚೆ ಕೂಡ ಅವ್ರು ನಿನ್ನ ಹೆಸರನ್ನ ಹೇಳಿ ಕೇಳಿದರು ಹೇಗಿದ್ದಾರೆ ಅಂತ, ದಿನೇಶ್ ಹೇಗಿದ್ದಾನೆ ಏನು ಅಂದ್ಬಿಟ್ಟು ಕೇಳ್ತಾ ಇದ್ರು. ಅವರೆಲ್ಲ ನೋಡೋಕೆ ಹೋದರೆ ಬೇರೆ ಅಮೇರಿಕಾದಲ್ಲಿರೋರು, ಅವ್ರಿಗೆ ಯಾವ ಕೊರತೆನೂ ಇಲ್ಲ, ಹಣದ ವಿಷಯದಲ್ಲಾಗಲಿ ದುಡ್ಡಿನ ವಿಷಯದಲ್ಲಾಗಲಿ ತುಂಬ ದೊಡ್ಡ ವ್ಯಕ್ತಿಗಳು. ಆದರೂ ಕೂಡ ಓಕೆ, ದೇವರು ಅವ್ರ ಮುಖಾಂತರವಾಗಿ ದೇವರ ಪ್ರೀತಿನ ನಿನಗೆ ತೋರಿಸ್ಕೊಡ್ತಾ ಇದ್ದಾರೆ. ಓಕೆ, ಏನು ಅಗತ್ಯನೇ ಇಲ್ವಲ್ಲ. ಅಂದರೆ ನಮಗೋಸ್ಕರ ಅವರು ನೀನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ರೈಟ್? ಸೊ ಇಂಥ ಸಮಯದಲ್ಲಿ ಯಾರೋ ಏನೋ ಬಿಡು ಬಂದಿದ್ದಾರೆ, ಜಾಯಿನ್ ಆಗಿದ್ದಾರೆ, ಹೋಗ್ತಾರೆ ಅಂತ ಹೇಳಿ ಬಿಡ್ಬೋದಲ್ಲ. ಬಟ್ ಅವರು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಮತ್ತು ನಿನ್ನನ್ನು ನೋಡಿದ ತಕ್ಷಣ ಸಂತೋಷಪಟ್ಟರು. ಸೊ ಇದೆಲ್ಲ ಒಂದು ದೊಡ್ಡ ವಿಷಯ, ದೊಡ್ಡ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ನಾವು. Okay, so yeah, I'm just taking time to talk to him, and also, you know, he told that what he shared. Let me just just brief it to you, and also what I told him. Also, he last week actually he was kind of in that under the influence of whatever that he was having a week before. Actually, I could make out that in his face that he was trying to wipe his face and eyes, and he was trying to be attentive and things like that. But praise God, mom did not give up on him, and and then but throughout the week he's saying he was not he did not give himself to any of those bad habits, or drinking or any other things. So he's standing strong as every day. I think you heard in the main room also, I guess I was sharing that mummy is feeding him spiritually and also physically. Yeah, and she's taking care of this soul very, very carefully. And that is very nice, actually. Praise God for all that thing. And I told him, like, yesterday actually Saturday mornings we have a Zoom call that we have all together different people. You know that Denzel, from Goa, who Yes. led us in worship once. So yeah, he hosts one Zoom call. So there also mom joined, and Dinesh also joined, and Denzel was talking to him, and also the others also. Randy Conger was there, and then a few other people also were there, and they were also very happy about what's happening in Dinesh's life. And Denzel was also giving him a little bit of advice spiritually, that it is better right now, like sometimes the devil uses different tricks, like to take him to those places, and see, I have come to this place and I did not get influenced by anyone to drink or to take any wrong steps or anything like that. But then in the process of doing so, that we might fall into those traps. Yeah, so that's when he said, be careful at this moment. So he told me now that he went to those places, and he was trying to pray for all those people that are going to bar and things like that. So that's what I told him, be careful, like yesterday brother Denzel advised you not to intentionally go to those places to right now. It is not safe, it's not good. So maybe later on, along with all the prayers of the saints, when you become strong in the word and are rooted in God, and when you when you're
stable spiritually and things like that, then it's fine. Whenever the Lord leads you to go and do those things, prayer walk and pray for those people and all those things are okay. But for now, I also just told him right now that be careful not to intentionally go there. But if you if you have some work and if you pass by, you can just pray for those people and things like that. Yeah. So ஒரு சின்ன குழந்தைய எப்படி நம்ம காப்பாத்துறோமோ, அது தனியா கொண்டு போய் எங்கேயாவது நம்ம விடாம நம்ம கூடயே வச்சிருக்கிறோம்ல, அதே போல நீ இப்போ கர்த்தர்ல ஒரு சின்ன பிள்ளை. So Yeah. நாங்க எல்லாம் சேர்ந்து I think I'll have நல்லா to காப்பாத்தி translate that for வச்சிருக்கோம். him. Yeah. Yeah. Oh, he doesn't understand Tamil. Huh? I think difficult for him. Okay. Yeah. And also, இயேசுவானவர் தனியா ஒருத்தரையும் அனுப்பல, ரெண்டு பேரா தான் அனுப்புனார். அந்த பைபிள்ல வாசித்து பார்த்தா எல்லாரும் ரெண்டு பேரா போங்க, சுவிசேஷம் சொல்லுங்க, தனியா ஒருத்தரையும் அனுப்பல. Yeah, ದೇವರ ವಾಕ್ಯ ತನಿಯಾ ಹೋಗக்கூடாது, ரெண்டு பேರಾ போகணும். ಎಸ್, ದೇವರ ವಾಕ್ಯದಲ್ಲಿ ಹೇಳಿರೋ ಪ್ರಕಾರ ನಾವು ಈ ಸಮಯದಲ್ಲಿ ನೀನು ಹೊಸದಾಗಿ ದೇವರ ಒಂದು ಕುಟುಂಬದಲ್ಲಿ ಈಗ ಹುಟ್ಟಿದೆ. ಓಕೆ, ನಾವೆಲ್ಲರೂ ಕೂಡ ಅದೇ ಥರ ಒಂದಲ್ಲ ಒಂದು ದಿನದಲ್ಲಿ ದೇವರ ಕುಟುಂಬದಲ್ಲಿ ನಾವು ಹುಟ್ಟಿದ್ದೆವು. ಬಟ್ ಆ ಪ್ರಾರಂಭದ ಸಮಯದಲ್ಲಿ ನಾವು ಸ್ವಲ್ಪ ಎಚ್ಚರವಾಗಿರಬೇಕು. ಈ ಥರ ದೇವರ ಮಕ್ಕಳ ಒಂದು ಅನ್ಯೋನ್ಯತೆಯಲ್ಲಿ ನಾವಿರಬೇಕು. ಓಕೆ, ದೇವರ ಮಕ್ಕಳ ಮುಖಾಂತರವಾಗಿ ನಮ್ಮನ್ನು ಯಾವ ರೀತಿಯಾಗಿ ನಡೆಸ್ತಾರೋ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಆ ರೀತಿಯಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಮುಂದೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಆಂಟಿಯವರು. Yeah. So Vinodini sister, Yeah, we can talk to நம்ம her. ஜெபிச்சோம்ல போன சண்டே, அவங்க ரிக்ஷா பிசினஸ் இப்போ எப்படி நடக்குது, ரிக்ஷா பிசினஸ்? She knows good Tamil, so you can talk to her in Tamil. Yeah. உங்க பிசினஸ்க்குன்னு நாங்க ஜெபிச்சோம் போன வாரம். எப்படி நடக்குது உங்க ஆட்டோ ரிக்ஷா பிசினஸ்? நல்லபடியா நடக்குது. ஹலோ சிஸ்டர், கேக்குதுங்களா? கேக்குது. என்ன சொன்னீங்க? கேக்கல சரியா. இல்ல, போன வாரம் நான் சொன்ன மாதிரி நீங்க பிரேயர் பண்ண மேல இப்ப பரவாயில்ல, நல்லபடியா நடக்குது, ஒன்னும் பிரச்சனை இல்ல. பிசினஸும் நல்லபடியா தான் இருக்கு. அம்மாக்கு தான் கொஞ்சம் உடம்பு சரியில்லை, இந்த வாரம் அம்மாக்காக பிரேயர் பண்ணுங்க. அம்மானா ஷீலா அம்மாவா? இல்ல, என்னோட அம்மாவா? Yes. ವಿನೋದಿನಿ's mom. ಎಲ್ಲಿದಾರಮ್ಮ? ನಿನ್ ಜೊತೆಯಲ್ಲಿ ಇದ್ದಾರಾ? ಇಲ್ಲ ಬ್ರದರ್, ಬಟ್ರಳ್ಳಿಯಲ್ಲೇ ಇದ್ದಾರೆ. ಓಕೆ ಓಕೆ ಓಕೆ. ಈಗ ನೀನು ಮನೆಯಲ್ಲಿದ್ಯಾ ಏನು? ಮನೆಗೆ ಬಂದ್ಬಿಟ್ಟೆ ಬ್ರದರ್, ಮನೇಲೇ ಇದ್ದೀನಿ ಇವಾಗ. ಓಕೆ ಓಕೆ ಓಕೆ. ಎಸ್, ಆದಷ್ಟು ಟ್ರೈ ಮಾಡಿ ಈ ಸಮಯದಲ್ಲಿ ಮಾತ್ರ ನೀನು ಮನೆಯಿಂದ ಜಾಯಿನ್ ಆಗೋದಕ್ಕೆ ಪ್ರಯತ್ನ ಮಾಡು. ಬಟ್ ಬಿಸ್ನೆಸ್ ಏನಾದರೂ ವೀಕ್ ಆಗಿದ್ದು ನೀನು ಇಲ್ಲ, ಆ್ಯಕ್ಚುಲಿ ನೋಡೋಕ್ಕೋದ್ರೆ ಒಂದು ದೇವ್ರಿಗೋಸ್ಕರ ನಾವು ಸಮಯ ತೆಗೆದು ನಾವು ಮಾಡುವಾಗ ಬೇರೆ ಸಮಯದಲ್ಲಿ ದೇವರು ನಮಗೆ ತುಂಬ ಒಳ್ಳೆ ಬಿಸ್ನೆಸ್ ಕೊಟ್ಟು ದೇವರ ಆಶೀರ್ವದಿಸಿ ಮಾಡ್ತಾರೆ. ನಾವು ಇವರು ಕೂಡ ನಾನು ಆ ವಿಷಯದಲ್ಲಿ ಮಾತಾಡುವಾಗ ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ, ಗೊತ್ತಲ್ಲ, ನಮ್ಮ ಜೇಕಬ್ ಚಿಕ್ಕಪ್ಪ ಅವರು, ಕಲ್ಪನಾ ಚಿಕ್ಕಮ್ಮ, ಅವ್ರನ್ನ ನಾವು ನೋಡುವಾಗ ಅವರು ಶೆಕಿನ ಸಭೆಗೆ ಹೋಗ್ತಾರೆ. ಆ ಸಭೆ ಹೆಂಗಿದೆಯೋ ಏನಿದೆಯೋ ಅದೆಲ್ಲ ಒಂದು ಸೆಕೆಂಡ್ರಿ. ಬಟ್ ಅವರು ಕಾಟೇಜ್ ಪ್ರೇಯರು, ಫ್ಯಾಮಿಲಿ ಪ್ರೇಯರ್ ಟೈಮ್ ಆಗ್ಬೋದು, ಅಥವಾ ಸಂಡೇ ಟೈಮ್ ಆಗ್ಬೋದು, ಅಥವಾ ಬೈಬಲ್ ಸ್ಟಡಿ ಆಗ್ಬೋದು, ಚರ್ಚಿಂದು ಟೈಮು ಏನೆಲ್ಲ ಇರುತ್ತೋ ಆ ಟೈಮ್ಗಳಲ್ಲಿ ಅಂಗಡಿ ಮುಚ್ಕೊಂಡು ಅವರು ಬಿಸ್ನೆಸ್ಸು ಅದೆಲ್ಲ ಸ್ಟಾಪ್ ಮಾಡಿ ಅವ್ರು ಕಮಿಟೆಡ್ ಆಗಿ ದೇವರ ಒಂದು ಸನ್ನಿಧಿಗೆ ಬರ್ತಾಯಿದ್ರು, ದೇವರ ಸೇವೆಗೆ ಅವ್ರನ್ನ ಒಪ್ಪಿಸಿಕೊಟ್ಟಿದ್ದರು. ಅದೊಂದು ವಿಷಯದಲ್ಲಿ ತುಂಬ ಒಂದು ಒಳ್ಳೆಯ ಉದಾಹರಣೆಯನ್ನು ಅವರು ಸೆಟ್ ಮಾಡಿದ್ದಾರೆ. ಆ ಥರ ನಾವು ದೇವರಿಗೆ ಕೊಡಬೇಕಾಗಿರೋಂಥ ಸಮಯ ನಾವು ಕೊಟ್ಟಾಗ ದೇವರು ಹೇರಳವಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ಯಾವ ಥರ ನಮ್ಮನ್ನು ಆಶೀರ್ವದಿಸಬೇಕು ಅಂತ ದೇವ್ರಿಗೆ ಗೊತ್ತಿದೆ ಅಲ್ವಾ?
ಹೌದು ಬ್ರದರ್, ಖಂಡಿತ ನಾನು ಆದಷ್ಟು ಟೈಮ್ ತಗೊಂತೀನಿ. ಆಗ್ದಿರೋ ಅಷ್ಟ್ರಲ್ಲಿ ನನ್ಗೆ ಎಷ್ಟಾಗುತ್ತೋ ಅಷ್ಟು ಟೈಮ್ ಮಾಡ್ಕೊಂತೀನಿ. ಖಂಡಿತ ಖಂಡಿತ ಖಂಡಿತ. ಎಸ್. ಸೊ ಮಾತಾಡು ಆಂಟಿ ಜೊತೆಲಿ ತಮಿಳಲ್ಲಿ ಮಾತಾಡು. ಬೇರೆ ಅದೇ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ ಅದ್ರ ವಿಷಯವಾಗಿ. ಆಮೇಲೆ ಅಮ್ಮ ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತಾರೆ ಈಗ ಅವರು, ಅದನ್ನು ನೀನು ಕೇಳಿಸ್ಕೊ. ಆಮೇಲೆ ಏನಾದರೂ ಬೇರೆ ಏನಾದರೂ ಇದ್ದರೂ ಕೂಡ ತಿಳಿಸು, ಪ್ರೇಯರ್ ರಿಕ್ವೆಸ್ಟ್ ಏನಾದರೂ ಇದ್ದರೆ ಮಾತಾಡು ಆಂಟಿ ಹತ್ರ. ಎಸ್ ಆಂಟಿ. ಎಲ್ಲಾರ್ಗೋಸ್ಕರ ಮಾಡ್ಬೇಕು, ಮತ್ತೆ ಅಮ್ಮಗೂ ಹುಷಾರಿಲ್ಲ ಅಷ್ಟೇ. ಓಕೆ ಓಕೆ. ಮನೇಲಿ ಗಾಡಿದು ಒಂದು ಪ್ರಾಬ್ಲಮ್ ನಡೀತಾ ಇದೆ, ಆ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆದ್ರೆ ಸಾಕು. ஓகே, ಹೇಳது தமிழில் ಹೇಳು. ஆண்டி வீட்ல வண்டிது ஒரு பிரச்சனை போயிட்டு இருக்கு, அந்த வண்டிக்காக பிரச்சனை பண்ணிக்காங்க, சால்வ் ஆகணும்ட்டு ப்ரேயர் பண்ணுங்க. அம்மாக்காக ப்ரேயர் பண்ணுங்க. வண்டி இது என்ன வண்டி பிரச்சனை? சரியா இல்லையா? வண்டி என்ன பிரச்சனைன்னு சொல்ல முடியுமா? வண்டி அது ஃபைனான்ஸ் ப்ராப்ளம் பிரதர். ஓகே. அது இஎம்ஐ ப்ராப்ளம் ஆயிட்டு இருக்கு, அதுதான் கொஞ்சம் இஎம்ஐ சால்வ் ஆகணும்னு. சரி சரி சரி. ஓகே. So that அது means சிஸ்டர் மேரேஜ்க்காக கொஞ்சம் ஃபைனான்ஸ் வாங்கியிருந்தோம் வெளியே இருந்து. ஸோ அதை ரிட்டர்ன் பண்ண முடியாம இப்போ வண்டி சேல் பண்ணிடலான்ற ஒரு சுச்சுவேஷன் வந்திருக்கு. ஸோ அந்த வண்டி விற்காம அது சேல் பண்ணாம அப்படியே அந்த மணி ப்ராப்ளம் கொஞ்சம் சால்வ் ஆகணுன்ற மாதிரி ப்ரேயர் பண்ணுங்க சிஸ்டர். ஓகே. வண்டியை வித்த அப்புறம் நீங்க என்ன பண்ணுவீங்க? வேற இல்ல இல்ல யாராவது டூ வீலர் ரிக்ஷா? இல்ல ஆட்டோ சேல் பண்ற மாதிரி இல்ல, டூ வீலர் சேல் பண்ற மாதிரி. ஓகே ஓகே. அதனால அந்த டூ வீலர் சேல் பண்ணாமே, அது தங்கச்சியோட கல்யாணத்துக்காக வாங்கினது காசு. அது இப்போ வண்டி சேல் பண்ணிட்டு அந்த காசு குடுக்குற மாதிரி. ஆனா எனக்கு அதுல விருப்பம் இல்ல. அது ஒரு இடத்துல லோன் அப்ளை பண்ணிருக்கோம். அந்த லோன் வந்துட்டா அந்த வண்டி சேல் பண்ற ஒரு வேலை இருக்காது. சோ அந்த லோன் கொஞ்சம் சீக்கிரமா கிடைச்சா நல்லா இருக்கும். அது ஆல்மோஸ்ட் 1 மந்த் ட்ரை பண்ணிட்டு இருக்கேன் நானு. ஓகே. அப்ப அந்த லோன் கிடைச்சிட்டா நான் வண்டியை சேல் பண்ண மாட்டேன், அந்த காசும் நான் உங்களுக்கு ரிட்டர்ன் பண்ணிட்டேன்னா எனக்கு வீட்ல எந்த பிரச்சனையும் இருக்காது சிஸ்டர். நீங்க டூ வீலரும் ஓட்டுவீங்களா? ஓட்டுவேன் சிஸ்டர். ஆமா ஆமா, அவங்களுக்கு புல்லெட் கொடுத்தா கூட ஓட்டிடுவாங்க. ಬ್ರದರ್ ಯಾಕೆ ಇಷ್ಟೊಂದು? ಏನಮ್ಮ, ನನಗೆ ನಿಜವಾಗ್ಲೂ ನೋಡಕ್ ಹೋದ್ರೆ ಸಂತೋಷನೇ. ಹೆಣ್ಮಕ್ಳು ಯಾವ್ದ್ರಲ್ಲೂ ಕೂಡ ಹಿಂದೆ ಇರಬಾರ್ದು. ಓಕೆ, ನನಗೆ ಎಲ್ಲ ದೇವ್ರ ಕೃಪೆ ಅಂತ ಹೇಳ್ಬೇಕು ಬ್ರದರ್. ನಡ್ಕೊಂಡ್ ಹೋಗ್ತಾ ಇದ್ದೆ, ಟೂ ವೀಲರ್ ಕೊಡ್ಸಿದ್ರು, ಟೂ ವೀಲರ್ ಇಂದ ಆಟೋಗ್ ಬಂದೆ, ಆಟೋ ಇಂದ ಕಾರ್ಗ್ ಬಂದಿದ್ದೀನಿ. ಇನ್ನು ಮುಂದಕ್ಕೆ ಹೆಂಗ್ ನಡ್ಸ್ಬೇಕು ಅಂತ ಇದಾರ ನಡ್ಸ್ಲಿ, ದೇವ್ರ ಚಿತ್ತ ಏನಿದೆಯೋ ಅಷ್ಟೇ ನಂದು. ಇವಾಗ ಆಟೋ ಓಡಿಸ್ತಾ ಇದೆಯಾ, ಕ್ಯಾಬ್ ಓಡಿಸ್ತಾ ಇದೆಯಾ? ಇಲ್ಲ ಇಲ್ಲ, ಆಟೋನೇ ಓಡಿಸ್ತಾ ಇದೀನಿ. ಬಟ್ ಕಾರ್ ತಗೊಂಡಿದ್ದು ನಮ್ಗೆ ಕೊಟ್ಟಿದಾರಲ್ಲ, அவங்கள வாங்க சொல்லுங்க. ಕಾರ್ ಕೂಡ ತಗೊಂಡಿದೀನಿ. ಅದ್ರಿಂದ ಅಷ್ಟು ನನ್ಗೆ ಸಾಕು ನಂಗೆ. Okay, okay, okay. I think there is a delay. That's why you are talking. So young men can buy that too. Yeah. I don't know all they drive. They can buy it from her. Yeah, auntie, your audio and video is lagging. If you can just turn off your video, then I think your audio at least would be good. No, you couldn't hear me. No, it is getting cut actually. Yeah. Can you? Did you put the video off? What shall I do? Shall I remove my video? Yeah, just stop the video. Yeah. Okay. Yeah, I think now it will be better. Okay. No, what I said was, all your young men, if they need a two-wheeler, you can advertise for her sale. Okay, but what she is asking is that she is asking us to pray so that the problem would be solved without selling the two-wheeler also. Oh, okay, that's okay. I didn't get that. Yeah, they don't want to sell it actually, but they are in need of some money. Right now they are planning to sell that vehicle, but
if some provision comes and if they don't sell the two-wheeler, then that will be good for them. That's what they're saying. Okay. Yeah. So, but she also was saying something else also in between. I missed on that. I think she said that she purchased a car also. Let me just ask her what is that like, maybe if she is planning to shift from auto to driving a cab or something like that. I am not sure. ವಿನೋದಿನಿ, ಏನಮ್ಮ ನೀನು ಹೇಳ್ತಾ ಇದ್ದಿದ್ದು ಕಾರ್ ತಗೊಂಡಿದೆ ಅಂತ ಏನು ಹೇಳ್ತಾ ಇದ್ದೆ? ತಮಿಳಲ್ಲೇ ಹೇಳು, ಅವರಿಗೂ ಕೂಡ ಅರ್ಥ ಆಗ್ಲಿ. ಹೌದು, ಅದೇ ಆಟೋ ಓಡಿಸ್ಕೊಂಡು ಹಂಗೆ ಕಾರು ತೆಗ್ದಿದೀನಿ. ಇವಾಗ ಕಾರ್ಗೂ ಹೋಗ್ಬೇಕಂತ ಪ್ಲಾನ್ ಅಲ್ಲಿ ಇದ್ದೀನಿ. ಅದು ದೇವ್ರ ಕೃಪೆಯಿಂದ ಒಳ್ಳೇದಾಗ್ಲಿ ಅಂತ. తమిళ్లో పేస్ ఆంటీ తప్పుడు తమిళ్లో పేసుమా. మా తమిళ్లోనే మాట్లాడా ఉన్నానమ్మా. ఆంటీకి ఇప్పుడు పేసు చెప్పని. ಇಲ್ಲ, ಇವಾಗ ನೀನು ಹೇಳ್ದಲ್ಲ, ಅದು ನೀನು ಕನ್ನಡದಲ್ಲೇ ಹೇಳಿದ್ದು. ಸಾರಿ ಬ್ರದರ್. தமிழ்ல சொல்லுமா, தமிழ்ல. ஆண்டி, இப்போ ஆட்டோ ஓட்டிட்டு இருக்கேன், பட் காரும் ஓட்டுனற பிளான் இருக்கு. அதுக்கான ட்ரை கூட பண்ணிட்டு இருக்கேன். கடவுளோட ஆசீர்வாதம் இருந்தா அதுவும் நடக்கணும்னு ப்ரேயர் பண்ணுங்க. கார் எதுமா, எந்த கார் வாங்கி இருக்கிற? லோகன் வெரிட்டோ பிரதர். எலக்ட்ரிக்கா? இல்ல பெட்ரோல், மஹிந்திரா கம்பெனி. மஹிந்திராது. எந்த காரு? லோகன் வெரிட்டோ. ஓ, வெரிட்டோ. ஓகே. சரி. இப்போ அது எல்லோ போர்டா இல்ல ವೈಟ್ ಬೋರ್ಡ್? ಇಲ್ಲ, ವೈಟ್ ಬೋರ್ಡ್, ಬಟ್ ಯೆಲ್ಲೋ ಬ್ಲಡ್ అంటే ಸ್ಕೂಲಲ್ಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಬ್ರದರ್. ಆಟೋ ಇಂದ ಕ್ಯಾಬ್ ಶಿಫ್ಟ್ ಮಾಡಕ್ಕೆ ಸ್ಕೂಲಲ್ಲಿ, ಶಿಶು ಮಂದಿರ ಸ್ಕೂಲಲ್ಲೇ ಪ್ಲಾನ್ ಮಾಡ್ತಾ ಇದ್ದಾರೆ. ಓಕೆ, ಅವರೇ ಮಾಡ್ಕೊಡ್ತಾರಾ? ಅವರೇ ಮಾಡ್ಕೊಡಕ್ಕಿದ್ದಾರೆ ಬ್ರದರ್. ಸರಿ. ಅದು ಗಾಡಿ ಓಡಿಸೋದು ಚೆನ್ನಾಗಿ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದು ಒಂದು ಪ್ರಮೋಷನ್ ತರ ಪ್ರಮೋಟ್ ಮಾಡಿ ಇವಾಗ 3 ವೀಲರ್ ಇಂದ 4 ವೀಲರ್ ಗೆ ಶಿಫ್ಟ್ ಮಾಡೋ ತರ ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಅವರು. ಓಹೋ, ಸಂತೋಷ. ಪ್ಯಾಸೆಂಜರ್ ಎಲ್ಲ ತುಂಬಾ 5 ಸ್ಟಾರ್ ರೇಟಿಂಗ್ಸ್ ಕೊಟ್ಟು ಫೋನ್ ಸ್ಕೂಲ್ಗೆಲ್ಲ ಕಾಲ್ ಮಾಡಿ ಮಾತಾಡ್ತಾರಂತೆ. ಓಹೋ. ಗಾಡಿ ನಂಬರ್ ಹೇಳ್ಬಿಟ್ಟು ಇವರು ಚೆನ್ನಾಗಿ ಓಡಿಸ್ತಾರೆ, ನಮ್ಗೆ ಪ್ಯಾಸೆಂಜರ್ಗೆಲ್ಲ ಒಳ್ಳೆ ತರ ಸಪೋರ್ಟ್ ಮಾಡ್ತಾರೆ, ನಾವು ನಿಧಾನಕ್ಕೆ ಯಾವ ತರ ನಮ್ಗೆ ಸಪೋರ್ಟ್ ಮಾಡ್ಬೇಕು ಆ ತರ ಚೆನ್ನಾಗಿ ಓಡಿಸ್ತಾರೆ ಅಂತ 5 ಸ್ಟಾರ್ ರೇಟಿಂಗ್ ಎಲ್ಲ ಕೊಟ್ಟಿ ಅವ್ರು ಇವಾಗ ಪ್ರಮೋಷನ್ ಕೊಡಕಂತ ಪ್ಲಾನ್ ಮಾಡಿರೋದು ಬ್ರದರ್. Okay. Actually, Vinodini has always been talking to me in Kannada. So for her, naturally Kannada comes, when she என் கூட பேசும்போது அவர் ஸ்டார்டிங்ல இருந்து கன்னடா பேசுறாங்க, அதனால அந்த ஃப்ளோல கன்னடாவே வந்துடுறது. ஸோ அவங்க கார் கூட வாங்கியிருக்கிறாங்க. இப்போ நெக்ஸ்ட்டு ஆட்டோவில் எல்லாம் அவங்க ஓட்டி நல்ல ரிவ்யூஸ் எல்லாம் வந்திருக்கு ஆன்லைனில். அதனாலே ஆட்டோ யார் கொடுத்துருக்குறாங்களோ, ஸ்கூல் இருக்குது ஆக்சுவலி, அந்த ஸ்கூலில் அவங்க ஆட்டோ கொடுத்து இவங்களெல்லாம் ப்ரமோட் பண்ணுறாங்க இப்படிமா இந்த மாதிரி. இப்போது நெக்ஸ்ட் இவங்களுக்கு நல்ல ரேட்டிங்ஸு எல்லாம் வந்திருக்கிறதுனால, ரிவ்யூஸு ரேட்டிங்ஸு எல்லாம் வந்திருக்கிறதுனால இங்கே ஆட்டோலேருந்து 3 வீலர்லேருந்து 4 வீலருக்கு இவங்களை ப்ரமோட் பண்ணுறதுக்கு பிளானிங் எல்லாம் நடந்துன்னு பேசின்னு இருக்கிறாங்களா அப்படி. ஸோ அதுக்காக கூட ஜெபம் பண்ணணும். So should we pray now or you want to pray at the end? No, you can go ahead, pray for Vinodini, and also what else? Some other prayer request also we received. Yeah, for Vinodini only. You can go ahead and pray for Vinodini's all these things that she shared about finances also, and that problem to be solved without selling the 2-wheeler, and also this promotion from 3-wheeler to 4-wheeler, also for Vinodini's mom, all these things. So go ahead and pray for them, Auntie. So can I pray in English? Yeah, I think no problem. Yeah. Okay. ಬ್ರದರ್, ಮತ್ತೆ ಇನ್ನೊಂದು ನಾನು ಅದು ತಮಿಳ್ ಚೊಲ್ಲಮ್ಮ ಇಪ್ಪ, ತಮಿಳ್ ಇಲ್ಲ ಬ್ರದರ್, ಅದು ನೀವೇ ಎಕ್ಸ್ಪ್ಲೈನ್ ಮಾಡಿ. ಅದು ಒಂದ್ಕಿತ ನಮ್ ಚರ್ಚ್ ಅಲ್ಲಿ ಒಂದ್ ಪಾಸ್ಟರ್ ಬಂದ್ಬಿಟ್ಟು, ನನ್ಗೆ ಅವ್ರ ಹೆಸರು ಮರ್ತೋಗಿದ್ದೀನಿ, ಅವ್ರು ಬಂದ್ಬಿಟ್ಟು ನನ್ಗೆ ಥೈರಾಯ್ಡ್ ಎಲ್ಲ ಚೆನ್ನಾಗಿ ವಾಸಿ ಆಗ್ಬೇಕಂತ ಪ್ರೇಯರ್ ಮಾಡಿದ್ರಲ್ಲ, ಅದು ದೇವ್ರ ಕೃಪೆಯಿಂದ ನನ್ಗೆ ಥೈರಾಯ್ಡ್ ಕಂಪ್ಲೀಟ್ ಕ್ಯೂರ್ ಆಗ್ಬಿಟ್ಟಿದೆ ಬ್ರದರ್.
ಓಹೋ, ದೇವರಿಗೆ ಸ್ತೋತ್ರ. ಅದು ಯಾವ ಅದು ಪಾಸ್ಟ್ರು? ಅದ್ ಹೆಸರು ಮರ್ತಿದ್ದೀನಿ. ಮೇ ಬಿ ನಾನು ನವೀನ್ ಪಾಸ್ಟರ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಹಾಡುಗಳೆಲ್ಲ ಆಡಿದ್ರಲ್ಲ, ಬಂದು ಸಾಕ್ಷಿ ಎಲ್ಲ ಹೇಳಿದ್ರ ಅವರ? ಅವರೇ ಇರ್ಬೇಕು ಅನ್ಸತ್ತೆ. ಇಲ್ಲ ಅವ್ರ ಆದ್ಮೇಲೆ ಇನ್ನೊಬ್ರು, ಅದು ಮಾರ್ನಿಂಗ್ ನಾವು ಪ್ರೇಯರ್ ಇಟ್ಟಿದ್ರಲ್ಲ, ಹೌದು ಹೌದು. ಆ ಟೈಮಲ್ಲಿ ಬಂದಿದ್ರಲ್ಲ ಅವರು ಅನ್ಸುತ್ತೆ. ಅವ್ರ ಗಂಡ ಹೆಂಡತಿ ಬಂದಿದ್ರ ಅವರ? ಈ ನನ್ಗೆ ಸರಿಯಾಗಿ ಜ್ಞಾಪನ ಬರ್ತಾ ಇಲ್ಲ ಬ್ರದರ್ ಅವ್ರ ಹೆಸರು ನನ್ಗೆ. ಓಕೆ 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 ಓಕೆ. ಯಾ, ಸೊ ಅದು 150 mg ನಾನು ತಗೊಂತ ಇದ್ದಿದ್ದು. ಇವಾಗ ನಾನು ಲಾಸ್ಟ್ ವೀಕ್ ಹೋಗಿ ಚೆಕ್ ಮಾಡಿದೀನಿ, ಕಂಪ್ಲೀಟ್ ನೋ ಥೈರಾಯ್ಡ್ ಅಂತ ಹೇಳ್ಬಿಟ್ರು. ಓಹೋ, ನಾನು ಅವಾಗ್ಲೇ ಅಲ್ಲೇ ಹೇಳ್ದೆ, ಚರ್ಚಲ್ಲಿ ನನ್ಗೋಸ್ಕರ ಪ್ರೇಯರ್ ಮಾಡಿದ್ರು. ಸೊ ಅವಾಗಿನ ನನ್ಗೆ ಎಲ್ಲ ಕಮ್ಮಿ ಆಗಿ ಇವಾಗ ಕ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇನ್ ಆಮೇನ್, ದೇವರಿಗೆ ಸ್ತೋತ್ರ. So she also is testifying, auntie, that when our church was on, that one of the pastors who visited our church, she was also part of the discipleship course that we had here in Bangalore, one of the batches. And she was ministered, and I think it was Shirley, Sister Shirley, and her husband, both of them, they might have ministered to her for thyroid. So she is completely healed. Last week it was declared that she has no problem at all. So she is thanking the Lord for that. So we pray for her now. Yes, please. So Lord, we are so thankful that you are a God who is big enough for all our problems, our needs, and you have invited us to come and really ask you and seek you for the answers which only you can give, the right answers. Yes, Lord. Hallelujah. So Lord, we bring all Sister Vinodani's requests and for her upgrading into the car driving, and the money that needs to come for the two-wheeler, and for her mother's good health. These are all the concerns, the burdens that she's carrying, and as we pray together, Lord, may she know that, Jesus, you are carrying this concerns for her, because you said we should cast our care upon you. And that's what we are doing at this moment, along with her, casting this care upon you, because you know what help carry this load. And I pray that right now it will be lifted off from her mind, that she will be peaceful, knowing, Jesus, that you have it in your hand, in your control, and you are going to solve all these issues. So with a thankful heart, according to Philippians 4, verse 6, Lord, with a thankful heart, we make all these requests to you. In Jesus' precious name. Amen. Amen. Hallelujah. We're missing all our Bible study students. எல்லாரும் ஒன்னொன்னா காணும் இன்னைக்கு. ரூபனை காணும். சந்தியா போயிட்டாங்க, ரொம்ப நாளா காணும். By the way, I met Sandhya yesterday. No, Friday, day before yesterday. They had a function, actually, program. Her brother's family, I mean couple, brother and sister-in-law, they had a baby shower function program at one of the party halls here close by. They specially invited me to come and be a part of it. So I went and met them. The thing is, actually, she is struggling alone to manage both the kids and also house, managing home, and
managing both the kids since they are very young, and the husband Oh, goes yes. to work, and normally on Sundays he also, I spoke to him also yesterday that normally on Sundays he goes to work second shift, which means like he comes very late in the maybe around 11, or I don't know what time he comes, maybe after 11 only he must be coming. So that's the reason they could not join. And she used to be texting me almost every week saying that like this reason, that reason and all, but mainly so we can maybe continue to pray, and I will maybe slowly encourage her to plan things in a way that she would be able to join us. Otherwise, Reuben, month end, actually, if it is a month end, if it falls on Sunday, then he might not be able to join. Otherwise, he is regular. Reuben is regular. He doesn't miss. And anyway, it's time also to close. Sarah might be closing the rooms anytime. Yeah. So meanwhile, we can pray for Madhavan, I guess. Maybe my mom can pray for him, finding out the request. Shall we? Yeah. Madhavan? Undavappa, Madhavan, Sushma? హలో Madhavan. ఉన్నాం సార్, చెప్పండి సార్. ఓకే ఇది ప్రేయర్ రిక్వెస్ట్ ఏమైనా ఉందా ప్రేయర్ చేసేకి? సార్ ప్రేయర్ రిక్వెస్ట్ ఉంటే మా ఫ్యామిలీ కోసం ప్రేయర్ చేయండి సార్. మీకు మళ్ళా చెప్తాను సెపరేట్ గా. అవునా? మీకోసం చెప్పాలి, చాలా సరే. మాట్లాడేది ఉంది సార్. సరే ఫ్యామిలీ ప్రాబ్లము ఇవంతా. ఓకే మీ కాడ మనసిప్పి మాట్లాడాలి, చెప్తాను సార్. సరేపా. అమ్మకు చెప్తాను ఇప్పుడు ప్రేయర్ చేసేదానికి, మళ్ళీ మనం కావాలంటే ఫోన్లో మాట్లాడతాం. ఓకే సార్. ఉండవమ్మా, ప్రేయర్ చేయి మాధవన్కి. మాధవన్, పెండ్లాం సుష్మా, అభిషేక్, బిడ్డ అభిషేక్ అని పేరు. వాళ్ళ తమ్ముడికి పని కొంచెం చూడండి సార్. మాట్లాడినా రేపు ఇంటర్వ్యూకి పోవాలి, దానికోసం కూడా ప్రేయర్ చేయండి సార్. ఎవరు తమ్మునికి? సుష్మా తమ్ముడు వచ్చిండాడు ఇంటికి, రేపు ఇంటర్వ్యూ ఉంది సార్, పని దొరకాలని ప్రేయర్ చేయండి సార్. సరే అర్థమైనమ్మా. మేము సుధీర్ సార్. మాధవన్కి వాళ్ళ కుటుంబంలో ఏమో ఉన్నాయంట, దాన్ని ఆమెకి నా దగ్గర చెప్తారు ఫోన్ చేసి. ఇప్పుడు సద్యానికి మాధవన్కి, సుష్మాకి, బిడ్డకి అందరికి ప్రేయర్ చేయి. అట్లే సుష్మా తమ్ముడు పొని పుడికేదానికి వచ్చిండాడు, వాని కోసం కూడా ప్రేయర్ చేయి. మేము సుధీర్ సార్. సుధీర్. ಸ್ತೋತ್ರಪ್ಪ, ಸ್ತೋತ್ರ ರಜ, ಸ್ತೋತ್ರ ಯೇಸುವೆ, ತಂದೆಯಾದ ದೇವನೇ, ಪವಿತ್ರ ಆತ್ಮನೇ, ಸ್ತೋತ್ರ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ತಂದೆ ನಿನ್ನ ಒಂದು ಭಾಗ್ಯದಲ್ಲಿ ನಾವು ನಿಂತಿದೀವಿ ರಾಜ. ಅಪ್ಪ, ನಾವು ಮಾಡುವ ಪ್ರಾರ್ಥನೆಗಳು ಇಷ್ಟೊತ್ತು